ಸ್ಟಾಕ್ ಮಾರ್ಕೆಟಲ್ಲಿ ನಿಜವಾಗ್ಲೂ ನಾವು ದುಡ್ಡನ್ನ ಕಳ್ಕೊತೀವ ಅನ್ನೋದು ಎಲ್ರಿಗೂ ಡೌಟ್ ಇರುತ್ತೆ. ಸೊ ಇದೆಲ್ಲ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ನೀವು ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನೀವು ಡೈಲಿನೂ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ನೀವೊಂದು 10,000 ರೂಪಾಯಿಂದ 15,000 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನೀವು ಡೈಲಿ ರಿಸ್ಕ್ 200 ರೂಪಾಯಿಂದ 500 ರೂಪಾಯಿ ನಾನು ಕಳ್ಕೊಳಕ್ಕೆ ರೆಡಿ ಇದ್ದೀನಿ ಅಂತ ಅಂದರೆ ಮಾತ್ರ ನೀವು ಬಂದುಬಿಟ್ಟು ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಬಿಸ್ನೆಸ್ ಥರ ಮಾಡ್ಕೊಂಡು ಹೋಗ್ಬೋದು. ಅದನ್ನು ಬಿಟ್ಬಿಟ್ಟು ನಾನು 1,00,000 ಗಟ್ಟಲೆ ತೊಗೊಂಬರ್ತೀನಿ, ನಾನು ಒಂದು ದಿನಕ್ಕೆ ಒಂದು 10,000 20,000 ದುಡ್ಕೊಂಡು ಹೋಗ್ತೀನಿ ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅದು 1,00,000 ಕೊಟ್ಬಿಟ್ಟು ಮತ್ತೆ ಇನ್ನೊಂದು 1,00,000 ಕೊಟ್ಟು ಪರಿಸ್ಥಿತಿ ಬರ್ತದೆ. ಸೊ ಯಾರೇ ಆದ್ರೂ ದುಡ್ಡು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾರ್ಕೆಟಿಗೆ ಬರೋಕ್ಕೆ ಹೋಗ್ಬೇಡ್ರಿ. ದುಡ್ಡು ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ಅವ್ರವ್ರ ಮಾತು ಕಡ್ಕೊಂಡು ನಿಮ್ಮ ದುಡ್ಡನ್ನ ನೀವೇ ಮಾಡ್ಕೊಂಡು ಹೋಗ್ಬಿಡ್ರಿ. ನೀವು ಏನೇ ಮಾಡೋದಿದ್ರು ನೀವು ಫಸ್ಟು ಕಲೀರಿ. ಒಂದು 6 ತಿಂಗಳು 1 ವರ್ಷ ನೀವು ಕಲಿಯೋಕ್ಕಾಗುತ್ತೆ. ಸೊ ನೀವು ಒಂದು ಸತಿ ಕಲಿತಾದ್ಮೇಲೆ ನಿಮ್ಮ ಮಾರ್ಕೆಟ್ ಬಗ್ಗೆ ನಿಮಗೆ ಒಂದು ಐಡಿಯಾ ಬರುತ್ತೆ, ಯಾವ ಥರ ಒಂದು ಇದು ಮಾಡ್ಬೋದು. ನಾವು ಕಲಿಯೋದು ಅಂತಂದರೆ ಯಾವ ಥರ ಕಲಿಬೇಕು ಅಂದರೆ ಫಸ್ಟ್ ಬೇಸಿಕ್ ತಿಳ್ಕೊಳ್ರಿ. ಬೇಸಿಕ್ ಅಂದರೆ ಏನು, ಕ್ಯಾಂಡಲ್ ಅಂದರೆ ಏನು, ಪ್ರೈಸ್ ಆ್ಯಕ್ಷನ್ ಅಂದರೆ ಯಾವ ಥರ ವರ್ಕ್ ಆಗುತ್ತೆ, ಇಂಡಿಕೇಟರ್ ಅಂದರೆ ಏನು, ಟೆಕ್ನಿಕಲ್ ಅನಲೈಸಸ್ ಅಂದರೆ ಏನು. ಸೊ ನಾವು ಒಂದು ಸ್ಟಾಕ್ನ ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಂತಂದರೆ ನಾವು ನಾವು ಪ್ರಾಫಿಟ್ ಎಷ್ಟು ತೊಗೋಬೇಕು, ಲಾಸ್ ಎಷ್ಟರಲ್ಲಿ ಬುಕ್ ಮಾಡಬೇಕು ಅನ್ನೋದು ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾವು ನೋಟ್ ಡೌನ್ ಮಾಡ್ಕೋಬೇಕು. ಪ್ರತಿದಿನ ನಾವು ಬಂದುಬಿಟ್ಟು ಸುಮ್ಮನೆ ಏನೋ ದುಡ್ಡು ಇದೆ ಅಂತ ಹೇಳ್ಬಿಟ್ಟು ಮಾರ್ಕೆಟಿಗೆ ಕೊಟ್ಟು ಹೋಗ್ತಾ ಇದ್ರೆ ಅದು ಗ್ಯಾಮ್ಲಿಂಗ್ ಆಗುತ್ತೆ. ಸೊ ದುಡ್ಡು ಇರೋರು ಮಾಡೋರು ಮಾಡ್ಕೊಳ್ಳಿ. ಸೊ ನಮಗೆ ಬೇಡ. ನಮಗೇನು, ನಾವು ಡಿಸಿಪ್ಲಿನಿಂದ ಟ್ರೇಡ್ ಮಾಡಬೇಕು. ಡಿಸಿಪ್ಲಿನಿಂದ ನಾವು ಟ್ರೇಡ್ ಮಾಡಬೇಕು ಅಂದರೆ ಏನು ಮಾಡಬೇಕು. ಸೊ ನಾವು ಫಸ್ಟು ನಮ್ಮ ಹತ್ರ ಅಮೌಂಟ್ ಎಷ್ಟಿದೆ ಅಂತ ನೋಡಬೇಕು. ನಮ್ಮ ಹತ್ರ ಅಮೌಂಟ್ ಎಷ್ಟಿದೆ. ಸೊ ಈಗ ನನ್ನ ಎಕ್ಸಾಂಪಲ್, ನನ್ನ ಕೆಪಾಸಿಟಿ ಮಾಡಿಬಿಟ್ಟು ನಾನೊಂದು ವರ್ಷಕ್ಕೆ ಒಂದು 20,000 ರೂಪಾಯಿ ಕಳ್ಕೊಳಕ್ಕೆ ರೆಡಿ ಇದ್ದೀನಿ. ಸೊ ನಾನು ಒಂದು 20,000 ರೂಪಾಯಿ ಕಳ್ಕೊಳಕ್ಕೆ ರೆಡಿ ಇದ್ದೀನಿ. ಸೊ ನನಗೆ ನನ್ನ ದುಡ್ಡು ನನಗೆ ಪ್ರಾಫಿಟ್ ಬರೋದು ನನಗೆ ಇಂಪಾರ್ಟೆಂಟ್ ಆಗೋಲ್ಲ. ನನಗೆ ಪ್ರಾಫಿಟ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ಸ್ಟಾಕ್ ಮಾರ್ಕೆಟಲ್ಲಿ, ಬಟ್ ನನಗೆ ಲಾಸ್ ಆಗಬಾರ್ದು. ಯಾವುದೇ ಕಾರಣಕ್ಕೂ ನನಗೆ ನನ್ನ ದುಡ್ಡು ಹೋಗಬಾರ್ದು. ಯಾಕಂದರೆ ನಾನು ಕಷ್ಟಪಟ್ಟು ನಾನು ದುಡ್ಡನ್ನ ಮಾರ್ಕೆಟಿಗೆ ರಿಟರ್ನ್ ಕೊಟ್ಕೊಂಡ್ರೆ ಅದು ರಿಟರ್ನ್ ತಗೊಳೋದಕ್ಕೆ ನಮಗೆ ಅದು ಆಗಲ್ಲ. ಇಲ್ಲ ಅಂತ ಅಂದರೆ ಏನಂತ ಅನ್ಕೊಂತೀವಿ ಅಂದರೆ ಇದು ಮಾರ್ಕೆಟ್ ಒಂದು ಗ್ಯಾಮ್ಲಿಂಗು ಅಂತ ಹೇಳ್ಬಿಟ್ಟು ನಾವು ಟ್ರೇಡಿಂಗ್ ಮಾಡೋದೇ ಮೈಂಡ್ಸೆಟ್ ಚೇಂಜ್ ಆಗೋಗುತ್ತೆ. ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು. ನಾನೊಬ್ಬ ಟ್ರೇಡರ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡರ್ ಆಗೋದು ತುಂಬ ಈಸಿ, ಬಟ್ ಯಾರೂ ಆಗ್ತಾಯಿಲ್ಲ. ಟ್ರೇಡರ್ ಅಂತಂದರೆ ಏನಿಲ್ಲ, ಡಿಸಿಪ್ಲೈನ್ ಆಗಿ ಒಂದು ಸ್ಟಾಕ್ನ ಬೈ ಮಾಡಿ ಸೆಲ್ ಮಾಡೋದು. ಪ್ರಾಫಿಟ್ಟು ಆದರೂ ಬುಕ್ ಮಾಡ್ಕೋಬೋದು, ಲಾಸ್ ಆದರೂ ಬುಕ್ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡು ಹೋಗೋದ್ರಲ್ಲಿ ನಾವು ಈಸಿ ಐತೆ, ಬಟ್ ಇದು ಯಾರೂ ಮಾಡಲ್ಲ. ಇದು ಎಲ್ಲ ಮಾರ್ಕೆಟಿಗೆ ಬರೋರೆಲ್ಲ ಏನು, ನಾನು ದುಡ್ಡು ಮಾಡ್ತೀನಿ ಇವತ್ತೇ ಒಂದೇ ದಿನದಲ್ಲೇ 1,000 ಗಟ್ಟಲೆ ದುಡ್ಡು ಮಾಡಿಬಿಟ್ಟು ತೋರಿಸ್ಬಿಡ್ತೀನಿ ಎಲ್ರಿಗೂ, ನನಗೆ ದುಡ್ಡು ಬಂತು, ನನಗೆ ಇಷ್ಟ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ವಾರ ಆದಮೇಲೆ ಏನಾಗುತ್ತೆ, ಒಂದು ವೀಕ್ ಆದಮೇಲೆ ಅವರೇ ಮೈಂಡ್ ಕೂಲ್ ಆಗೋಗ್ತದೆ. ಯಾಕಂದರೆ ಒಂದರ ದುಡ್ಡು ಜೊತೆಗೆ ಇರೋ ದುಡ್ಡು ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ದುಡ್ಡು ಕೊಡೋಕ್ಕೆ ರೆಡಿ ಇರ್ತಾರೆ. ಈ ಥರ ಎಲ್ಲ ಮಾಡೋಕ್ಕೆ ಹೋದರೆ ನಮ್ಮ ದುಡ್ಡನ್ನ ಸೇಫ್ ಇರಲ್ಲ. ಸೊ ನಾವು ಎಲ್ಲದಕ್ಕಿಂತ ಸೇಫ್ ಮಾಡ್ಕೋಬೇಕಾಗಿರೋದು ನಮ್ಮ ದುಡ್ಡು ಸೇಫ್ ಆಗಿರಬೇಕು ಅಂದರೆ ನಾವು ಫಸ್ಟು ರಿಸ್ಕ್ ಮ್ಯಾನೇಜ್ಮೆಂಟು ಫಾಲೋ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಆಪ್ಷನ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗಬಾರ್ದು. ಫಸ್ಟು ಒಂದು 3 ಇಂದ 4 ವರ್ಷ ನಾವು ಈಕ್ವಿಟಿಯಲ್ಲಿ ಟ್ರೇಡ್ ಮಾಡಬೇಕು. ಈಕ್ವಿಟಿಯಲ್ಲಿ ಟ್ರೇಡ್ ಮಾಡೋದು ಈಸಿ ಮತ್ತು ಒಂದು ಬೆನಿಫಿಟು. ನಾವೊಂದು 10,000 ರಿಂದ 15,000 ರೂಪಾಯಿ ನಮ್ಮ ಅಮೌಂಟ್ ಏನಿರುತ್ತೋ ನಾವು ಡೈಲಿ ಟ್ರೇಡ್ ಮಾಡ್ತೀವಿ ಅಂದರೆ ಮಾರ್ಜಿನ್ ಪ್ಲಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ 3 ಪಟ್ಟು ಆ ಟ್ರೇಡರ್ ಅಕೌಂಟರಿಂದ ದುಡ್ಡು ಕೊಡ್ತಾರೆ. ಸೊ ನಾವು ಏನು ಟ್ರೇಡ್ ಮಾಡ್ತೀವೋ ಅದನ್ನು ನಾವು ಪ್ರಾಫಿಟ್ ಆದರೆ ನಾವು ಪ್ರಾಫಿಟ್ ತಗೋಬೇಕು, ಲಾಸ್ ಆದರೆ ನಾವು ಲಾಸ್ ತಗೊಂಬರ್ಬೋದು. ದುಡ್ಡು ಏನು ಜಾಸ್ತಿ ಏನು ಬೇಕಾಗಿಲ್ಲ. ಬಟ್ ನಮಗೇನು ಇಲ್ಲಿ ಬೆನಿಫಿಟ್ ಅಂದರೆ ರಿಸ್ಕು.
ಸೊ ನಮ್ಮ ದುಡ್ಡು ನಾವು ನಮ್ಮದು 10,000 ರೂಪಾಯಿ ತೊಗೊಂಬಂದಿರ್ತೀವಿ, ಅವರೊಂದು 3 ಕೊಟ್ಟಿರ್ತಾರೆ. ಟೋಟಲ್ ಒಂದು 50,000 ರೂಪಾಯಿ, ನಾವು 10,000 ರೂಪಾಯಿಗೆ ಒಂದು 3 ಅಂದರೆ ಟೋಟಲ್ 40,000 ರೂಪಾಯಿ ಆಗಿರುತ್ತೆ. 40,000 ರೂಪಾಯಿಗೆ 1,000 ರೂಪಾಯಿ ಸ್ಟಾಕ್ ಅಂದರೆ 40 ಸ್ಟಾಕ್ ತಗೊಂಡಿರ್ತೀವಿ. ಓಕೆ, 40 ಸ್ಟಾಕ್ ಅಂದ್ರೆ ನೀವು 1,000 ರೂಪಾಯಿ ಸ್ಟಾಕ್ ತಗೊಂಡ್ರೆ ಅಲ್ಲಿ ನಿಮಗೆ ಒಂದು ದಿನಕ್ಕೆ ಮಾರ್ಕೆಟ್ 1% ಮಾತ್ರ ಮೂವ್ಮೆಂಟ್ ಕೊಡೋದು. 10 ರೂಪಾಯಿ ಮಾತ್ರ ಒಂದು ಪಾಸಿಟಿವ್ 10 ರೂಪಾಯಿ ಹೋಗುತ್ತೆ, ಇಲ್ಲಾಂದರೆ ನೆಗೆಟಿವ್ 10 ರೂಪಾಯಿ ಬೀಳುತ್ತೆ. ಸೊ ನಾವು ಎಕ್ಸಾಂಪಲ್ ನೋಡೋದಿದ್ರೆ ಒಂದು ಸ್ಟಾಕು 1,000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ. 1,000 ರೂಪಾಯಿ ಇರೋದು ಸ್ಟಾಕ್ನ ನಾವು ಇವತ್ತು ಈಕ್ವಿಟಿಯಲ್ಲಿ ಬೈ ಮಾಡಿದ್ವಿ. ಎಷ್ಟಕ್ಕೆ? 1,000 ರೂಪಾಯಿ ಸ್ಟಾಕು 40,000 ರೂಪಾಯಿ ಕೊಟ್ಬಿಟ್ಟು ಮಾರ್ಜಿನ್ ಪ್ಲಸ್ ಇದೆ. ಅಂದರೆ 10,000 ರೂಪಾಯಿ ನಮ್ಮದಿರುತ್ತೆ. ಮಾರ್ಜಿನ್ ಪ್ಲಸ್ಸಲ್ಲಿ ಅವ್ರು 3 ಸಾಲ ಕೊಡ್ತಾರೆ ಇಂಟ್ರಾಡೇಯಲ್ಲಿ. ಸೊ ನಮಗೇನಾದ್ರು ಜಾಸ್ತಿ ಅಮೌಂಟ್ ಏನು ಬೇಕಾಗಿಲ್ಲ. ಇಂಟ್ರಾಡೇಯಲ್ಲಿ ಸೆಲೆಕ್ಟ್ ಮಾಡಿದಾಗ ಮಾರ್ಜಿನ್ ಪ್ಲಸ್ಸಲ್ಲಿ 3 ಆದಾಗ ಓಕೆ, ಟೋಟಲ್ 40,000 ರೂಪಾಯಿ ಆಗುತ್ತೆ. 40,000 ರೂಪಾಯಲ್ಲಿ 40 ಕ್ವಾಂಟಿಟಿ ಬರುತ್ತೆ. 40 ಕ್ವಾಂಟಿಟಿಗೆ ನಾವು ಇದು 1,000 ರೂಪಾಯಿ 1% ಅಂದರೆ ಮಾರ್ಕೆಟು 1,000 ರೂಪಾಯಿ 1% ಅಂದರೆ 10 ರೂಪಾಯಿ. ಓಕೆ, ಮಾರ್ಕೆಟು ನಾವು ಒಂದು 10 ರೂಪಾಯಿ ಮೇಲ್ಗಡೆ ಹೋಗುತ್ತೆ, ಇಲ್ಲ ಅಂತ ಹೇಳಿದ್ರೆ 10 ರೂಪಾಯಿ ಕೆಳಗಡೆ ಬರುತ್ತೆ. ಸೊ 10 ರೂಪಾಯಿ ಮೇಲ್ಗಡೆ ನಾವು ಅಕಸ್ಮಾತ್ ಮಿಡ್ಲಲ್ಲೇ ತಗೊಂಡಿದ್ದೀವಿ, ನನಗೆ ಇವತ್ತು ಲಾಸ್ ಆಗುತ್ತೆ ಅಂತ ಅಂದ್ಕೊಂಡು ನಾವೇನಾರ ಡಿಸೈಡ್ ಮಾಡ್ಕೊಂಡು ಲಾಸ್ ಆಗಲ್ಲ ಅಂತಲೂ ಅಂದ್ಕೊಳಕ್ಕಾಗಲ್ಲ, ಲಾಸ್ ಆಗುತ್ತೆ ಅಂತಲೂ ಅಂದ್ಕೊಳಕ್ಕಾಗಲ್ಲ. ಸೊ ಇವಾಗ ಯಾವುದೇ ಒಂದು ಸ್ಟಾಕ್ನ ನಾವು ಬೈ ಮಾಡ್ತೀವಿ ಅಂತಂದರೆ, ಬೈ ಮಾಡಬೇಕಾದ್ರೆ ಏನಾಗುತ್ತೆ, ಇವಾಗ ರಿಲಯನ್ಸ್ 1,000 ರೂಪಾಯಿಗೆ 40 ಕ್ವಾಂಟಿಟಿ ಹೇಳಿದ್ನಲ್ಲ, 40 ಕ್ವಾಂಟಿಟಿ ತೊಗೊಂಡ್ಬಿಟ್ಟಿದ್ದೀನಿ. 40 ಕ್ವಾಂಟಿಟಿಗೆ ಓಕೆ, ಮೇಲ್ಗಡೆ ಆದರೆ ಮಾರ್ಕೆಟ್ ಮೂವ್ಮೆಂಟ್ ಇರೋದು 1%, 1,000 ರೂಪಾಯಿ 1% ಅಂದರೆ 10 ರೂಪಾಯಿ. ಓಕೆ, 1,000 ರೂಪಾಯಿಗೆ 10 ರೂಪಾಯಿ ಅಂದರೆ 10 ರೂಪಾಯಿ ಮೇಲ್ಗಡೆ ಹೋದರೆ ನನಗೆ 400 ರೂಪಾಯಿ ನನಗೆ ಪ್ರಾಫಿಟ್. ಅದೇ ನನಗೆ ಅಕಸ್ಮಾತ್ ನಾನು ಬೈಯಿಂಗ್ ತಗೊಂಡಿದ್ದೀನಿ, ನನಗೆ ಲಾಸ್ ಆದರೆ ಇವತ್ತಿಗೆ 400 ರೂಪಾಯಿ ಲಾಸ್ ಮಾಡ್ಕೊಂಡು ನನಗಿನ್ನು ಇದಾಗಲ್ಲ. ಯಾಕಂದ್ರೆ ನಾನು ಟ್ರೇಡಿಂಗ್ ಮಾಡ್ತೀನಿ ಅಂತ ಬಂದಮೇಲೆ ನನ್ನ ಬ್ಯಾಕಪ್ಪಿಗೆ ನಾವು ದುಡ್ಡು ಇಟ್ಕೊಂಡಿರಬೇಕು. ಓಕೆ, ನಾನು ಹೇಳಿದ್ನಲ್ಲ, ನಾನು ತಿಂಗಳ 2,000 3,000 ರೂಪಾಯಿ ಕಳ್ಕೊಳಕ್ಕೆ ರೆಡಿ ಇದ್ದೀನಿ ಕಲಿಬೇಕು ಅಂತಂದರೆ. ಯಾಕಂದರೆ ನೀವು ಎಲ್ಲೇ ಕೋರ್ಸು ಅದು ಅಥವಾ ನೀವು ಎಲ್ಲೇ ಕೋರ್ಸಿಗೆ ಸೇರೋಕ್ಕೆ ಹೋದ್ರೂ ನಿಮಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಕೋರ್ಸ್ ಅಮೌಂಟ್ ಏನಾಯಿತು ನಿಮಗೆ ಅದು ಕಲ್ಸೋಕ್ಕೆ ಬೇಸಿಕ್ ಕಲ್ಸೋಕ್ಕೆ 5,000 ರೂಪಾಯಿ ತಗೊತಾರೆ ತಿಂಗಳ. ಸೊ 5,000 ರೂಪಾಯಿ ನಾವು ಕೊಟ್ಟು ಇಲ್ಲಿ ಏನೇನೋ ಒಂದು ಕಲಿಯೋಕ್ಕೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಇನ್ವೆಸ್ಟ್ ಮಾಡಿದರೆ, ಕಲಿಯೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಲ್ಲಿ ಯಾವುದು ಏನೂ ಮೋಸ ಆಗೋಲ್ಲ. ಸೊ ರಿಟರ್ನ್ ಬರುತ್ತೆ. ಸೊ ನಮ್ಮ ಮಾರ್ಕೆಟಿಂದ 10 ರೂಪಾಯಿ ತೊಗೊತೀವ, ಇಲ್ಲಾಂದರೆ 10 ರೂಪಾಯಿ ಕಳ್ಕೊತೀವ. ಸೊ ನಾನು ಇವತ್ತು 40 ಸ್ಟಾಕ್ 10,000 ರೂಪಾಯಿ 40 ಸ್ಟಾಕ್ ಕೊಡ್ತಾರೆ ಅವರೇ, 400 ರೂಪಾಯಿ ಕೊಟ್ಟು ನನಗೇನು ಮೋಸ ಇಲ್ಲ. ಸೊ ನಾವು 10 ರೂಪಾಯಿ ನಾವು ಏನಕ್ಕೆ ಕಳ್ಕೊಂಡ್ವಿ, ಏನಕ್ಕಿಲ್ಲ, ನಾವು ಅದನ್ನ ನೋಡೋಲ್ಲ. ಅದು ಓಕೆ, ಅಕಸ್ಮಾತ್ ಲಾಭ ಬಂದರೆ ನಾವು ಫುಲ್ ಖುಷಿಯಾಗಿ ಬಿಡ್ಬಿಡ್ತೀವಿ. ಇವತ್ತು ಲಾಭ ಬಂದು ಮಾರ್ಕೆಟ್ ಡೈಲಿ ನಮಗೆ ದುಡ್ಡು ಕೊಡುತ್ತೆ, ಡೈಲಿ ನಾವೇನೋ ಒಂದು ಕಲ್ತ್ಬಿಟ್ವಿ ಅಂತ ಹೇಳ್ಬಿಟ್ಟು ಇಲ್ಲಿ 5 ವರ್ಷ ಅಲ್ಲ 10 ವರ್ಷ ಅಲ್ಲ 15 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರು ಟ್ರೇಡ್ ಮಾಡ್ತಾನೆ ಇದ್ದಾರೆ. ಬಟ್ ಅವರಿಗೆ ಇನ್ನೂ ಕನ್ಫ್ಯೂಸ್ ಆಗೋದು, ಮಾರ್ಕೆಟ್ ಓಪನ್ ಆಗಿ ಸೆಕೆಂಡಿಂದ ಅವರಿಗೆ ನಾನು ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು, ಯಾರೇ ಆದ್ರೂ ಪರ್ಫೆಕ್ಟಾಗಿ ಬೈ ಸೆಲ್ಲಿಂಗ್ ಮಾಡೋಕ್ಕಾಗಲ್ಲ. ಯಾರೇ ಆದ್ರೂ ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಬೈಯು ಮಾಡ್ಬೋದು ಸೆಲ್ಲು ಮಾಡ್ಬೋದು, ಬಟ್ ಇಲ್ಲಿ ಲಾಸ್ ಮಾತ್ರ ತಗೊಳಕ್ಕೂ ರೆಡಿ ಇರಬೇಕು. 100% ಎಲ್ಲರೂ ಟ್ರೇಡಿಂಗಲ್ಲಿ ದುಡ್ಡು ಮಾಡ್ತೀವಿ ಅನ್ನೋದು ಆಗಲ್ಲ ಇಲ್ಲ. ಸೊ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ನಾವು ಡಿಸಿಪ್ಲನ್ನಾಗಿ ಯೋಚನೆ ಮಾಡಬೇಕು. ಅದು ಯಾವ ಥರ ಕ್ಯಾಂಡಲ್ ಸ್ಟಿಕ್ಕು ನಮಗೆ ಬೇಸಿಕ್ ಏನೋ ಒಂದು ಇಂಪಾರ್ಟೆಂಟ್ ಬೇಸಿಕ್ಕು, ನಾವು ಯಾವ ಥರ ಅಪ್ಲಿಕೇಶನ್ ಯೂಸ್ ಮಾಡಬೇಕು, ನಾವು ಯಾವ ಥರ ಇಲ್ಲ, ಸೊ ಈ ಥರ ಬೇಸಿಕ್ ಬಗ್ಗೆ ನಾವು ತಿಳ್ಕೊತ ಹೋದರೆ ಚೆನ್ನಾಗಿರ್ತದೆ. ಒಂದು ಸ್ವಲ್ಪ ನಾವು ಕಲಿಯೋಕ್ಕೆ ಇಂಪ್ರೂವ್ಮೆಂಟ್ ಇರುತ್ತೆ. ಅದನ್ನು ಬಿಟ್ಬಿಟ್ಟು ನಾವು ದುಡ್ಡು ತೊಗೊಂಬಂದ್ಬಿಟ್ಟು ಯಾರೇ ಹೇಳಿದ್ದು ಬೈ ಮಾಡು ಅಂದರೆ ಬೈ ಮಾಡೋದು, ಸೆಲ್ ಮಾಡೋದು ಅವ್ರು ಹೇಳ್ದಂಗೆ ಖಂಡಿತ ಕೊಡ್ಬೇಕು. ನಾವೇನೋ ಕಲಿಯೋಕ್ಕಾಗಲ್ಲ, ಅವರಿಗೂ ದುಡ್ಡು ಕೊಡಬೇಕು.
ಜೊತೆಗೆ ನಮ್ಮ ದುಡ್ಡು ಕಳ್ಕೊತಾ ಇರ್ಬೋದು. ಅದೆಷ್ಟಕ್ಕೊಂದು ರಿಸ್ಕ್ ತಗೊಳೋದಕ್ಕಿಂತ ಒಂದು 6 ತಿಂಗಳು ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ದುಡ್ಡು ವೇಸ್ಟ್ ಆದರೂ ಪರವಾಗಿಲ್ಲ, ನಾವು ಕಲಿಯೋದಕ್ಕೆ ರೆಡಿ ಇರಬೇಕು. ಸೊ ನಾವು ಕಲಿಯೋಕ್ಕೆ ರೆಡಿ ಇರಬೇಕು ಅಂದರೆ ನಾವು ಏನು ಮಾಡಬೇಕು, ಫಸ್ಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಡೈಲಿ ಟ್ರೇಡಿಂಗ್ ಮಾಡಬೇಕು. ಓಕೆ, ಯಾರಿಗೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಅಷ್ಟೇ ಹೇಳ್ತಿರೋದು. ಓಕೆ, ಒಂದು 6 ತಿಂಗಳು 1 ವರ್ಷ ನಿಮಗೆ ಡೈಲಿ ನೀವು ಏನು ಟ್ರೇಡ್ ಮಾಡ್ತೀರೋ ಅದನ್ನು ನೀವೇ ಅನಲೈಸ್ ಮಾಡಬೇಕು. ನಾನು ಇವತ್ತು ಟ್ರೇಡ್ ಮಾಡ್ತಾ ಇರೋದು ಏನಕ್ಕೆ ಬೈ ಮಾಡ್ತಾಯಿದ್ದೀನಿ, ಈ ಸ್ಟಾಕ್ ಯಾಕೆ ನಾನು ಬೈ ಮಾಡಬೇಕು, ಇಂಪಾರ್ಟೆಂಟ್ ಏನಿದೆ ಅದರಲ್ಲಿ, ಸೊ ನನಗೆ ಸಪೋರ್ಟ್ ಎಲ್ಲಿದೆ ಅಂದರೆ ಈ ಟ್ರೇಡಿಂಗಲ್ಲಿ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ಬೈಯರ್ಸ್ ಎಲ್ಲಿದ್ದಾರೆ, ಸೆಲ್ಲರ್ಸ್ ಎಲ್ಲಿದ್ದಾರೆ. ಬೈಯರ್ಸ್ ಸಪೋರ್ಟ್ ಹತ್ರ ಇರ್ತಾರೆ, ಸೆಲ್ಲರ್ಸು ರೆಸಿಸ್ಟೆನ್ಸ್ ಹತ್ರ ಇರ್ತಾರೆ. ಸೊ ಇಲ್ಲೇ ಬೈಯರ್ಸು ಸೆಲ್ಲರ್ಸ್ ಎಲ್ಲಿದ್ದಾರೆ, ಸೊ ಮಾರ್ಕೆಟ್ ಏನು ಹೇಳುತ್ತೋ ಅದ್ರ ಜೊತೆಗೆ ನಾವು ನಡ್ಕೊಂಡು ಹೋಗ್ಬೇಕೇ ಹೊರತು ನಮಗೇನು ಇಷ್ಟ ಬರೋದು ನಾವು ಇಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು. ಮಾಡೋಕ್ಕೆ ಹೋದಾಗ್ಲೇ ನಮ್ಮ ದುಡ್ಡಲ್ಲೇ ಕೂತ್ಕೊಂತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಹೇಳೋದು ನೆಕ್ಸ್ಟು, ಓಕೆ, ಇಲ್ಲಿ ಇಂಪಾರ್ಟೆಂಟ್ ಬರೋದೇ ರಿಸ್ಕ್ ಮ್ಯಾನೇಜ್ಮೆಂಟು. ಅದು ಬಿಟ್ಟರೆ ಬೇರೆದು ಏನಿಲ್ಲ. ಆರಾಮಾಗಿ ಕ್ಯಾಂಡಲ್ ಸ್ಟಿಕ್ ಏನಿದೆ ಏನಿಲ್ಲ ಅನ್ನೋದನ್ನು ನಾವು ತಿಳ್ಕೊಬೋದು. ನಿಮಗೆ ಏನಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡೌಟ್ಸ್ಗಳಿದ್ರೆ ಏನಾದರೂ ಇದ್ದರೆ ಸೊ ಕಮೆಂಟ್ಸ್ ಓಪನಲ್ಲಿರುತ್ತೆ. ನೀವು ಕಮೆಂಟ್ಸ್ ಬಾಕ್ಸಲ್ಲಿ ನೀವು ಅದರಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ಕಲಿಯೋಕ್ಕೆ ಈಸಿ ಆಗುತ್ತೆ. ಸೊ ನನಗೆ ಗೊತ್ತಿಲ್ಲದಿರೋದು ಏನಾದ್ರು ಕೇಳಿ ನಾನು ಹುಡುಕಿ ಕಲಿಯೋಕ್ಕೂ ನನಗೂ ಈಸಿ ಆಗುತ್ತೆ. ಆದ್ದರಿಂದ ಯಾರೇ ಆದ್ರೂ ಸ್ಟಾಕ್ ಮಾರ್ಕೆಟಿಗೆ ಹೋದರೆ ಕಂಟಿನ್ಯೂಸ್ ಆಗಿ ದುಡ್ಡು ಮಾಡಬೇಕು ಅಂತ ಬನ್ನಿ, ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬನ್ನಿ. ಸುಮ್ಮನೆ ಬರೋದು, ಇಲ್ಲಿ ಗ್ಯಾಮ್ಲಿಂಗ್ ಮಾಡೋದು, ದುಡ್ಡು ತಗೊಂಡ್ಬಿಟ್ಟು ಅವ್ರಿವ್ರು ಹೇಳೋದು ಮಾಡ್ಕೊಂಡು ಹೋದರೆ ಆಗಲ್ಲ. ಫಸ್ಟು ಒಂದು 6 ತಿಂಗಳು 1 ವರ್ಷ ಈಕ್ವಿಟಿ ಅಂದರೆ ಈಸಿ. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಹೇಳಿದ್ರೆ ಆಪ್ಷನ್ ಬೈಯಿಂಗ್ ಇರೋದ್ರೆ ಓಕೆ. ಯಾಕಂತಂದರೆ ಬೈಯಿಂಗಲ್ಲಿ ಸೆಕೆಂಡ್ಸಲ್ಲಿ 1000 ಗಟ್ಟಲೆ ಮಾಡ್ಬೋದು ದುಡ್ಡು. ಸೊ 1000 ಗಟ್ಟಲೆ ಕಳ್ಕೊಳಕ್ಕೆ ರೆಡಿ ಇರೋರಷ್ಟೇ ನೀವು ತಗೊಳಕ್ಕಾಗೋದಿಲ್ಲ. ಸೊ ಡೈರೆಕ್ಟಾಗಿ ಬಂದು ನಾನು ತಗೊತೀನಿ, ನಾನು ಬೈ ಮಾಡ್ತೀನಿ, ನಾನು ಸೆಲ್ ಮಾಡ್ತೀನಿ ಅಂತ ಅನ್ಕೊಂತ ಕೂತ್ಕೊಂಡ್ರೆ ಇದಾಗಲ್ಲ. ಸೊ ಇಲ್ಲ, ಫಸ್ಟು ಬೇಕಾಗಿರೋದು ಸ್ಟಾಕ್ ಮಾರ್ಕೆಟಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಬೇಕು ನಿಮಗೆ. ನಾನು ಡೈಲಿ ಇದೆ, ನಾನು ಹೆಂಗೆ ಯಾವ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ನಾನು ಬೈ ಮಾಡ್ತಾಯಿದ್ದೀನಿ, ನಾನು ಯಾವ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ನಾನು ಸೆಲ್ ಮಾಡ್ತಾಯಿದ್ದೀನಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಕಡೆಯಿಂದ ಏನೇನು ಹೇಳಬೇಕಾಗಿತ್ತು ನಾನು ಹೇಳಾಯಿತು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೂ ಸಪೋರ್ಟ್ ಮಾಡಿ ಈ ಚಾನಲ್ನ ಗ್ರೋ ಮಾಡೋಕ್ಕೆ. ನಾನು ಬೇಸಿಕ್ ಇರೋದು ಕ್ಯಾಂಡಲ್ ಸ್ಟಿಕ್ಸ್ ಅಂದರೆ ಏನು, ಕ್ಯಾಂಡಲ್ ಯಾವ ಥರ ವರ್ಕ್ ಆಗುತ್ತೆ, ಎಲ್ಲಿ ಬೈಯರ್ಸ್ ಇದ್ದಾರೆ, ಎಲ್ಲಿ ಸೆಲ್ಲರ್ಸ್ ಇದ್ದಾರೆ ಅನ್ನೋದು ನಾನು ಟ್ರೇಡಿಂಗ್ ಇದರಲ್ಲಿ ಆಗ್ತಾ ಇರ್ತೀನಿ. ಸೊ ವಿಡಿಯೋ ಮಾಡಿ ನಾನು ಶೇರ್ ಮಾಡ್ತಾ ಇರ್ತೀನಿ. ನೀವು ಯಾವ ಥರ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸ್ ಓಪನ್ ಇರುತ್ತೆ, ಕಮೆಂಟ್ಸಲ್ಲಿ ನೀವು ಎಂಟ್ರಿ ಮಾಡಿ. ನಾನು ಓದ್ಬಿಟ್ಟು ರಿಪ್ಲೈ ಕೊಡೋಷ್ಟಾದ್ರೆ ನಾನು ರಿಪ್ಲೈ ಕೊಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದಾರೋ ಅವರಿಗೆಲ್ಲ